ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆನಿಯನ್ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ತೀನಿ. ಇಲ್ಲಿ ಬಾಣಲಿ ಇಟ್ಟಿದ್ದೀನಿ. ಆನಿಯನ್ನು, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿದ್ದು ರೆಡಿ ಇದೆ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಅಷ್ಟೇ ಮಾಡ್ತಾಯಿದ್ದೀನಿ. ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಬೇಗನೆ ಹಾಸ್ಪಿಟಲ್ಗೆ ಹೋಗಬೇಕು. 8:30 ಹಂಗೆ ಮನೆ ಬಿಡಬೇಕು. 8 o'clock ಅಂತ ಹೇಳಿದ್ದೀನಿ, ಬಟ್ 8:30 ಆಗೇ ಆಗುತ್ತೆ. ಅಷ್ಟೊತ್ತಿಗೆ ಮನೆ ಬಿಡಬೇಕು. ಹಾಗಾಗಿ ಚಿತ್ರಾನ್ನ ಒಂದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಸ್ಪಿಟಲ್ಗೆ ಹೋದ್ಮೇಲೆ ಎಷ್ಟೊತ್ತಿಗೆ ವಾಪಸ್ ಬರ್ತೀವಿ ಅಂತ ಗೊತ್ತಿಲ್ಲ. ಅದಕ್ಕೆ ಚಿತ್ರಾನ್ನ ಮಾಡಿದ್ದೆ ಸಾಕು ಅಂತ. ಧೃತಿ ಇವಿಗೆ ಲೇಟಾಗಿ ಹೊರಡೋದ್ರಿಂದ ಅವಳು ಇದೊಂದೇ ಸಾಕು, ನಾನು ಅದನ್ನೇ ತಿಂದ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಇವತ್ತು ನಾನು ಅಡುಗೆ ಮಾಡಿಲ್ಲ. ದೀಪ್ಸ್ ರೆಡಿ? ಇವತ್ತು ಚೆಕಪ್ ಯಾರಿಗೆ? ಅಪ್ಪಂಗೆ. ಅಮ್ಮ ರೆಡಿ? ಅಮ್ಮನೂ ರೆಡಿಯಾಗಿದ್ದೀನಿ, ಅವಳು ರೆಡಿಯಾಗಿದ್ದಾಳೆ. ಈಗ ಸತೀಶ್ನ ಅಂದರೆ ಹಸ್ಬೆಂಡ್ನ ಕರ್ಕೊಂಡು ಚೆಕಪ್ಗೆ ಹೋಗ್ಬಿಟ್ಟು ಬಂದಮೇಲೆ ಸಿಗ್ತೀನಿ. ಈಗ ಹಾಸ್ಪಿಟಲಿಗೆ ಚೆಕಪ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಸ್ನ್ಯಾಕ್ಸ್ಗೆ ಆ್ಯಪಲ್ ಕಟ್ ಮಾಡಿ ಹಾಕೊಂಡಿದ್ದೀನಿ. ಟಿಶ್ಯೂಸ್ ತೊಗೊಂಡಿದ್ದೀನಿ, ಎಲ್ಲ ರೆಡಿ ಇದೆ. ಹೋಗ್ಬೇಕು, ಆಂಬ್ಯುಲೆನ್ಸ್ ಬರಬೇಕೀಗ ಅಷ್ಟೇ. ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದು ಲೇಟ್ ಆಯಿತು, ಹಾಗಾಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡಿದ್ದೀನಿ. ಇದು ರೆಸಿಪಿ ಏನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಜಸ್ಟ್ ಪಲಾವ್ ರೆಡಿ ಆಯಿತು. ಟಿಫನ್ ಎಲ್ಲ ಆಯಿತು. ದೀಪ್ತಿ ರೆಡಿಯಾಗಿ ಹೊರಡ್ತಾ ಇದ್ದಾಳೆ. ಧೃತಿಗೆ ಕಾಲೇಜ್ ಲೇಟಾಗಿರೋದ್ರಿಂದ ಅವಳು ಡೋರ್ ಓಪನ್ ಮಾಡ್ತಾ ಇಲ್ಲ ಬೆಳಗ್ಗೆ. ಅದಕ್ಕೆ ದೀಪ್ತಿನೇ ಹೊರಡೋ ಟೈಮಲ್ಲಿ ಡೋರ್ ಓಪನ್ ಮಾಡ್ತಾಯಿದ್ಲು. ಈಗ ಸ್ವಲ್ಪ ಬಿಸಿಲು ಕಾಣಿಸ್ತಾ ಇದೆ. ಸೊ ಸಂಕ್ರಾಂತಿ ಆಯ್ತಲ್ವ, ಹಾಗಾಗಿ ಸ್ವಲ್ಪ ವೆದರ್ ಚೇಂಜ್ ಆಗ್ತಾಯಿದೆ. ದೀಪ್ತಿ ಮಾತಾಡ್ತಾ ಇದ್ಲು. ಹಂಗೆ ಅವಳು ಹೊರಡೋವಾಗ ಯಾವಾಗಲೂ ಒಂದು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಹೊರಡ್ತಾಳೆ. ಟೈಮ್ ಇರೋಲ್ಲ ಈ ನಡುವೆ ಅವಳಿಗೂ ನನಗೂ ಮಾತಾಡೋಕ್ಕೆ, ಹಾಗಾಗಿ ಏನೋ ಹೇಳ್ತಾ ಇದ್ಲು. ಆಮೇಲೆ ಧೃತಿ ಎದ್ದು ಓದ್ಕೋತಾ ಇದ್ಲು. ಅವಳಿಗೆ ಪ್ರಿಪ್ರೇಟ್ರಿ ಇದೆಯಲ್ಲ, ಅದಕ್ಕೆ ಸರಿ ಅವಳು ನಿಧಾನಕ್ಕೆ ತಿಂಡಿ ಮಾಡ್ತೀನಿ, ನೀವು ಏನು ಇದು ಕೆಲಸ ಮುಗಿಸ್ಕೊಡಿ ಅಮ್ಮ ಅಂದ್ಲು. ಸರಿ ಬಂದೆ. ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೇಳೆ ಮತ್ತು ತರಕಾರಿ ವಿಜಿಲ್ ಆಗ್ತಾಯಿದೆ. ಅಷ್ಟರಲ್ಲಿ ನಾನು ಸ್ನಾನ ಮಾಡಿಬಿಟ್ಟು ಪೂಜೆ ಮುಗಿಸ್ಕೊಂಡೆ. ನಿನ್ನೆ ಹಾಸ್ಪಿಟಲಿಂದ ಬಂದು ತುಂಬಾ ಲೇಟ್ ಆಯಿತು. ಹೋಲ್ ಡೇ ಅಲ್ಲೇ ಇದ್ವಿ, ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡಿಲ್ಲ. ಇವತ್ತು ಅಡುಗೆ ಮಾಡಲಿಕ್ಕೆ ಹುಳಿಗೆ ಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ತುರಿದಿರೋದಿಲ್ಲ, ಅದಕ್ಕೆ ಹಂಗೆ ಕಟ್ ಮಾಡಿ ಮಿಕ್ಸಿಗೆ ಹಾಕಿದ್ರೆ ಆಯಿತು ಅಂತ. ನಿನ್ನೆ ಹೋಗಿ ಬಂದಿರೋದು ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಮೈಕೈ ಎಲ್ಲ ನೋವು. ಆದರೂ ಏನೂ ಮಾಡೋಕ್ಕಾಗಲ್ಲ, ಬೆಳಗ್ಗೆ ಇದ್ದರೆ ಕೆಲಸಗಳಿದ್ದೇ ಇರುತ್ತಲ್ವ, ಅದನ್ನೆಲ್ಲ ಮುಗಿಸಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ. ಯಾರಿಗಾದ್ರೂ ಒಬ್ರಿಗೆ ಹುಷಾರಿಲ್ಲ ಅಂದರೆ ಆ ವಾತಾವರಣನೇ ಚೇಂಜ್ ಆಗಿರುತ್ತೆ. ಅದನ್ನೆಲ್ಲ ಫೇಸ್ ಮಾಡಿ ಬಂದವ್ರಿಗೆ ಮಾತ್ರ ಗೊತ್ತಿರತ್ತೆ. ಸೊ ಸ್ವಲ್ಪ ನಾವು ಸ್ಟ್ರಗಲ್ ಮಾಡಿದ್ವಿ 1 ಮಂತ್ ಫುಲ್ಲು. ಈಗ ರಿಕವರ್ ಆಗ್ತಿದ್ರಲ್ಲ, ಅದೇ ದೊಡ್ಡ ಖುಷಿ ನಮಗೆ. ದಿನ ಬಳಸೋವಂಥ ಬಾಟಲಲ್ಲಿ ಉಳ್ಳಾಗಡ್ಡಿ ಖಾಲಿಯಾಗಿತ್ತು, ಅದನ್ನು ರೀಫಿಲ್ ಮಾಡ್ಕೊತಾ ಇದ್ದೀನಿ. ಏನಂದರೆ 6 months ಗ್ಯಾಪಲ್ಲಿ ಇಬ್ಬರಿಗೂ ಸರ್ಜರಿ ಆಗಿದ್ದರಿಂದ ಫ್ಯಾಮಿಲಿ ಸಪೋರ್ಟ್ ಮತ್ತು ಫ್ರೆಂಡ್ಸು ಎಲ್ಲರೂ ಸಪೋರ್ಟಿಂದ, ಎಲ್ಲರ ಆಶೀರ್ವಾದ ಹಾರೈಕೆಯಿಂದ ಆದಷ್ಟು ಬೇಗ ರಿಕವರ್ ಆಗ್ತಾಯಿದ್ದಾರೆ. ಸೊ ಇದೊಂದು ನಮಗೆ ದೇವ್ರು ಕೊಟ್ಟಿರೋ ವರ ಅನ್ಕೋತೀನಿ. ಸಿಕ್ಕಿರೋರು ಎಲ್ಲರೂ ತುಂಬ ಒಳ್ಳೆಯವರು, ಚೆನ್ನಾಗೇ ನಮ್ಮನ್ನೆಲ್ಲ ಥರ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅದಕ್ಕೊಂದು ಖುಷಿ ಇದೆ ನನಗೆ. ಸೊ ನಾನು ದೇವರಲ್ಲಿ ಕೇಳ್ಕೊಳ್ಳೋದಷ್ಟೇ, ಆದಷ್ಟು ಬೇಗ ಅವರು ಹುಷಾರಾಗಿ ಓಡಾಡಿಕೊಂಡು ಅವ್ರ ಪಾಡಿಗೆ ಅವ್ರು ಇರಲಿ ಅಂತ. ನೀವು ಎಲ್ಲರೂ ಅದನ್ನೇ ಹಾರೈಸಿ ಅಂತ ಕೇಳ್ಕೊತೀನಿ. ಇನ್ನು ನನ್ನ ಚಾನಲ್ ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹುಳಿ ರೆಡಿ ಆಯಿತು. ಸೀಗುಂಬಳಕಾಯಿ ಹಾಕ್ಬಿಟ್ಟು ಹುಳಿ ಮಾಡಿದ್ದೀನಿ. ಈಗ ವಾಕರ್ ಇಟ್ಕೊಂಡು ಸ್ವಲ್ಪ ಅವರೇ ವಾಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಸಿಸ್ಟರ್ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಅವರು ರೂಮಿಗೆ ಬಂದು ಎಷ್ಟು ದಿನ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಫ್ಟರ್ ಲಾಂಗ್ ಟೈಮ್ ಅವರು ರೂಮ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಧೃತಿ ಜೊತೆ ಕೂತ್ಕೊಂಡು ಅಲ್ಲಿ ಮಾತಾಡ್ತಾ ಇದ್ದಾರೆ. ಸಿಗಾಕೊಂಡ್ರೆ ಅದೇ ಸರಿ ಹೋಗ್ಬಿಡುತ್ತೆ.
ಅದಕ್ಕೆ ಬುದ್ಧಿ ಬಂದ್ಬಿಡುತ್ತೆ ಬೆರಳಿಗೆ. ವಾಕರ್ ಗೊತ್ತಾಗ್ಬಿಡುತ್ತೆ ಅವಾಗ. ಅಲ್ಲಿ ಕುತ್ಕೊಳ್ಳಿ ಆಯ್ತಾ ಮಕ್ಸ ಒಂದು 5 ನಿಮಿಷ ಕುತ್ಕೊಳ್ಳಿ. ಎಷ್ಟು ದಿವಸ ಆಯ್ತು ನನ್ನ ರೂಮ್ ನೋಡಿ. ಅಲ್ಲಿ ನಿಮ್ಮನ್ನ ನೀವು ಮಾಡ್ಕೊಳ್ಳಿ. ಈಗ ಒಂದು ಗುಂಡಿ ಹಾಕಿ. ಆ ಕಡೆಯಿಂದ ಈ ಕಡೆ ರೂಮ್ ಬಂದು ಆಲ್ ದ ಬೆಸ್ಟ್. ಬಾಯ್ 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 ಬಾಯ್. ಬಾಯ್. ನೀವು ಬರಬಾರ್ದು, ಕೈಯಲ್ಲಿ ಹೋಲ್ಡ್ ಮಾಡಿ. ಓಕೆ, ಇವಾಗ ಬ್ಯಾಂಡ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಶೋಲ್ಡರ್ ಔಟ್, ಶೋಲ್ಡರ್ ತನಕ ಹೋಗ್ಬೇಕು, ಬಿಡಬೇಕು. ಫಸ್ಟಲ್ಲಿ ಸ್ವಲ್ಪ ಫ್ರೀನೇ ಬಿಟ್ಟಿರ್ತೀನಿ. ಇವಾಗ ಮಾಡಿ, ಫುಲ್ ಮಾಡ್ಬೇಕು ಅದನ್ನು. ಗುಡ್. 1 2 3 ನೀವು 3 ಮಾಡಿ ಮಾಡಿ. ಲಿಫ್ಟ್ ಮಾಡಿ, ಪಾದ ಲಿಫ್ಟ್ ಮಾಡಿ. ಎಲ್ಲಿದೆ ನಿಮ್ಮ ಪಾದ? ಅದನ್ನ ಮಾಡ್ತಾರೆ ನೀವು. ಫುಟ್ ಮಾಡಿ ಫಸ್ಟು. ಹಾಂ, ಫುಟ್ ಮಾಡಾದ್ಮೇಲೆ ಮೇಲೆ ಇರ್ತೀವಿ. ಇಲ್ಲಿ ಫಿಸಿಯೋಥೆರಪಿ ನಡೀತಾ ಇರುತ್ತೆ. ಈಗ ಸ್ವಲ್ಪ ಕಾಲ್ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಂಜಾಯ್ ಎವ್ರಿ ಮೂಮೆಂಟ್, ಹ್ಯಾವ್ ಫನ್, ಬಾಯ್.